ದೆಹಲಿಯ ಶ್ರದ್ಧಾ ಮಾದರಿಯಲ್ಲೇ ಇತ್ತೀಚೆಗೆ ಮುಂಬೈ ಹಾಗೂ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಭೀಕರ ಹತ್ಯೆಗಳು ನಡೆದಿದ್ದು, ಜೀವ ತೆಗೆದು ದೇಹವನ್ನು ಕತ್ತರಿಸಿ ತುಂಡು ತುಂಡು ಮಾಡಿ ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಅದೇ ಮಾದರಿಯಲ್ಲಿ ಹೈದರಾಬಾದ್ನಲ್ಲಿಯೂ ಕೂಡ ಘಟನೆ ನಡೆದಿದೆ. ಮೊದಲಿನ 2 ಪ್ರಕರಣಗಳಲ್ಲಿ ಸಾಮಾನ್ಯ ವ್ಯಕ್ತಿ ಈ ಕೃತ್ಯವನ್ನು ನಡೆಸಿದರೆ, ಹೈದರಾಬಾದ್ನಲ್ಲಿ ನಡೆದಂತಹ ಈ ಒಂದು ಪ್ರಕರಣದಲ್ಲಿ ನಿವೃತ್ತ ಯೋಗಿ ಭಾಗಿಯಾಗಿರುವಂಥದ್ದು. ತನ್ನ ಪತ್ನಿಯನ್ನು ಕ್ರೂರವಾಗಿ ಹತ್ಯೆ ಮಾಡಿ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ದೊಡ್ಡ ಕುಕ್ಕರ್ನಲ್ಲಿ ಬೇಯಿಸಿ ನಂತರ ಒಣಗಿಸಿ ಸುಟ್ಟು ಹಾಕಲಾಗಿದೆ. ಈ ಆಘಾತಕಾರಿ ಘಟನೆ ನಡೆದಿದ್ದು ಹೈದರಾಬಾದ್ನ ಮೀರ್ಪೇಟ್ನಲ್ಲಿ. ದೇಶ ಸೇವೆ ಮಾಡಿ ನಿವೃತ್ತನಾಗಿದ್ದಂತಹ ಯೋಧ ಗುರುಮೂರ್ತಿ ತಾನೇ ತಾಳಿ ಕಟ್ಟಿ ಜೀವನದ ಕೊನೆಯವರೆಗೂ ಜೊತೆಯಾಗಿ ಇರ್ತೀನಿ ಅಂತ ಸಪ್ತಪದಿ ತೊಳೆದು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ದ ಕೈಗಳಿಂದಲೇ ತನ್ನ 35 ವರ್ಷದ ಪತ್ನಿ ವೆಂಕಟಮಾಧವಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ತನ್ನ ಪತ್ನಿಯನ್ನು ಹತ್ಯೆ ಮಾಡುವ ಮೊದಲು ತನ್ನ ಮನಸ್ಸಿನಲ್ಲಿದ್ದ ಪ್ಲಾನನ್ನು ನಾಯಿಯ ಮೇಲೆ ಪ್ರಯೋಗ ಕೂಡ ಮಾಡಿದ್ದಂತೆ. ಹಾಗಿದ್ರೆ ನಿವೃತ್ತ ಯೋಧ ಇಂಥ ಹೀನ ಕೃತ್ಯ ಮಾಡೋದಕ್ಕೆ ಕಾರಣ ಏನು? ನಾಯಿ ಮೇಲೆ ಯಾವ ರೀತಿಯಾದಂಥ ಪ್ರಯೋಗ ಮಾಡಿದ್ದ ಅನ್ನೋದನ್ನು ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಭೀಕರ ಕೃತ್ಯ ನಡೆದಿರೋದು ಜಿಲಾಲಗೂಡ ನ್ಯೂ ವೆಂಕಟೇಶ್ವರ ಕಾಲೋನಿಯಲ್ಲಿ. ಪೊಲೀಸ್ ತನಿಖೆಯ ಪ್ರಕಾರ ಪ್ರಕಾಶಂ ಜಿಲ್ಲೆಯ ಜೆಪಿ ಚೆರುವಿನಲ್ಲಿ ನಿವೃತ್ತ ಯೋಧ ಗುರುಮೂರ್ತಿ ಮತ್ತು ವೆಂಕಟಮಾಧವಿ 13 ವರ್ಷಗಳ ಹಿಂದೆ ವಿವಾಹವಾಗಿ ಸುಖ ಸಂಸಾರವನ್ನು ನಡೆಸ್ತಾ ಇದ್ದರು. ದಂಪತಿಗೆ ಒಬ್ಬ ಮಗಳು ಮತ್ತು ಮಗ ಕೂಡ ಇದ್ದ. ಸೇನೆಯಿಂದ ನಿವೃತ್ತಿ ಆದ ಬಳಿಕ ಅಂದರೆ ಸುಮಾರು 5 ವರ್ಷಗಳ ಹಿಂದೆ ಜಿಲಾಲಗುಡ್ಡ ನ್ಯೂ ವೆಂಕಟೇಶ್ವರ ಕಾಲೋನಿಗೆ ತೆರಳಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಗುರುಮೂರ್ತಿ ಕಾಂಚನ್ಬಾಗ್ನಲ್ಲಿರುವಂತಹ DRDOದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದ. ಈ ವೇಳೆ ಗುರುಮೂರ್ತಿಗೆ ಪತ್ನಿಯ ಮೇಲೆ ತುಂಬ ದಿನಗಳಿಂದ ಅನುಮಾನ ಮೂಡಿತ್ತಂತೆ. ಆಕೆಯ ನಡವಳಿಕೆಯಿಂದಾಗಿ ನಿವೃತ್ತ ಯೋಧನಿಗೆ ಸಂಶಯ ಕೂಡ ಮೂಡಿತ್ತಂತೆ. ಇದರಿಂದಾಗಿ ಇವರಿಬ್ಬರ ನಡುವೆ ಆಗಾಗ ಜಗಳ ಕೂಡ ನಡೀತಾ ಇತ್ತು. ಈ ಜಗಳ ಇದೇ ತಿಂಗಳ ಅಂದರೆ ಜನವರಿ 16ನೇ ತಾರೀಕರಂದು ಗುರುಮೂರ್ತಿ ಮತ್ತು ಮಾಧವಿ ನಡುವೆ ಮತ್ತೊಮ್ಮೆ ಜಗಳ ನಡೆದಿತ್ತಂತೆ. ಈ ವೇಳೆ ತಾಳ್ಮೆ ಕಳೆದುಕೊಂಡ ಗುರುಮೂರ್ತಿ ಆಕೆಯನ್ನು ಕ್ರೂರವಾಗಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಪೊಲೀಸರ ಪ್ರಥಮ ತನಿಖೆಯಲ್ಲಿ ಗೊತ್ತಾಗಿದೆ. ಇದಾದ ಬಳಿಕ ಕೊಲೆಯನ್ನು ಮುಚ್ಚಿ ಹಾಕೋಕ್ಕೆ ಆಕೆ ಯಾರಿಗೂ ಹೇಳದೆ ಮನೆಯಿಂದ ಓಡಿ ಹೋಗಿದ್ದಾಳೆ ಅಂಥೇಳಿ ಕತೆ ಕಟ್ಟಿದ್ದಂತೆ. ಮಾಧವಿಯ ತಾಯಿ ಉಪ್ಪಳ ಸುಬ್ಬಮ್ಮ ಈ ತಿಂಗಳ 18ರಂದು ಮೀರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ತನ್ನ ಮಗಳು ಕಾಣೆಯಾಗಿದ್ದಾರೆ ಅಂಥೇಳಿ ದೂರನ್ನು ಕೂಡ ಕೊಟ್ಟಿದ್ರಂತೆ. ಮನೆಯಲ್ಲಿ ನಡೆದಂತಹ ಜಗಳ ಮಾಧವಿಯನ್ನು ಕೊಲೆ ಮಾಡಿದ ಗುರುಮೂರ್ತಿ ಏನೂ ತಿಳಿಯದಂತೆ ಅತ್ತೆ ಮಾವನ ಜೊತೆ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದಂತೆ. ಆದರೆ ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ನಡೀತಾ ಇತ್ತು ಅಂತ ಹೇಳಿ ತಿಳಿದಂತಹ ಪೊಲೀಸರು ಗುರುಮೂರ್ತಿ ಮೇಲೆ ಒಂದು ಕಣ್ಣು ಕೂಡ ಇಟ್ಟಿದ್ರಂತೆ. ಆತನ ಚಲನವಲನ ಆಧರಿಸಿ ಅನುಮಾನಗೊಂಡಂತಹ ಪೊಲೀಸರು ಗುರುಮೂರ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಗೊತ್ತಾಗಿದೆ ಅಸಲಿ ಸತ್ಯ. ಪತ್ನಿ ವೆಂಕಟಮಾಧವಿಯನ್ನು ತಾನೇ ಕೊಂದಿದ್ದೀನಿ ಅಂತ ಹೇಳಿಬಿಟ್ಟು ಗುರುಮೂರ್ತಿ ಒಪ್ಕೊಂಡಿದ್ದಾನಂತೆ. ಶವವನ್ನು ತುಂಡು ತುಂಡಾಗಿ ಕತ್ತರಿಸಿ ಮೊದಲು ಕುಕ್ಕರ್ನಲ್ಲಿ ಬೇಯಿಸಿದ್ದೆ ಅಂತ ಹೇಳಿ ಆತ ಬಾಯ್ಬಿಟ್ಟಿದ್ದಾನಂತೆ. ಹೀಗೆ ಕುಕ್ಕರ್ನಲ್ಲಿ ಬೇಯಿಸಿದ್ದ ದೇಹವನ್ನು ಬಳಿಕ ಚೀಲದಲ್ಲಿ ಸುತ್ತಿ ಜಿಲ್ಲೆಲಗೂಡ ಕೆರೆಯಲ್ಲಿ ಎಸೆದಿದ್ದೇನೆ ಅಂಥೇಳಿ ಪೊಲೀಸರಿಗೆ ತನಿಖೆ ವೇಳೆ ಆತ ಬಾಯ್ಬಿಟ್ಟಿದ್ದಾನಂತೆ. ಸದ್ಯ ಪೊಲೀಸರು ಗುರುಮೂರ್ತಿ ಹೇಳಿದ ವಿಷಯಗಳನ್ನು ದಾಖಲಿಸಿಕೊಂಡು ಈ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುವ ಕಾರ್ಯದಲ್ಲೂ ಕೂಡ ತೊಡಗಿದ್ದಾರೆ. ಮೊದಲಿಂದಲೂ ಯೂಟ್ಯೂಬ್ ನೋಡುವಂಥ ಹವ್ಯಾಸ ಇದ್ದಂತಹ ಗುರುಮೂರ್ತಿ ಈ ಒಂದು ಪ್ರಯೋಗವನ್ನು ನಾಯಿಯ ಮೇಲೆ ಮಾಡಿದ್ದಂತೆ. ಪೊಲೀಸರಿಗೆ ಯಾವುದೇ ಪುರಾವೆಗಳು ಅಥವಾ ಸುಳಿವು ಸಿಗಬಾರ್ದು ಅನ್ನುವಂಥ ರೀತಿಯಲ್ಲಿ ತನ್ನ ಹೆಂಡತಿಯ ಕೊಲೆಗೂ ಯೋಜನೆಯನ್ನು ಕೂಡ ರೂಪಿಸಿದಂತೆ. ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದ ಗುರುಮೂರ್ತಿ. ದೇಹದಲ್ಲಿರುವ ಮೂಳೆಗಳನ್ನು ಪುಡಿಯಾಗಿ ಪರಿವರ್ತಿಸೋದು ಹೇಗೆ ಅಂಥೇಳಿ ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಗುರುಮೂರ್ತಿ ಹುಡುಕಿದ್ದಂತೆ. ಕ್ರೈಮ್ ಮತ್ತು ಹಾರರ್ ಸಿನಿಮಾಗಳನ್ನು ಹೆಚ್ಚು ನೋಡ್ತಾ ಇದ್ದಂತಹ ಗುರುಮೂರ್ತಿ ಮೊದಲು ಈ ಪ್ರಯೋಗವನ್ನು ಮಾಡಿದ್ದು ಬೀದಿ ನಾಯಿಗಳ ಮೇಲೆ. ನಾಯಿಯನ್ನು ಮನೆಗೆ ತಂದು ಅದನ್ನು ಹತ್ಯೆ ಮಾಡಿ ಅಂದರೆ ಅದನ್ನು ಕೊಂದು ಆನಂತರ ಅದನ್ನು ತುಂಡು ತುಂಡಾಗಿ ಕತ್ತರಿಸಿದಂತೆ. ಬಳಿಕ ಮೂಳೆಗಳ ಜೊತೆಗೆ ಕುಕ್ಕರ್ನಲ್ಲಿ ಬೇಯಿಸಿದಂತೆ. ಇದಾದ ಬಳಿಕ ಆತ ತನ್ನ ಹೆಂಡತಿಯ ದೇಹವನ್ನು ಇದೇ ರೀತಿ ಮಾಡಿದರೆ ಅದು ಯಾರಿಗೂ ಕೂಡ ಅನುಮಾನ ಬರಲ್ಲ ಅಂತ ಹೇಳಿಬಿಟ್ಟು ಅದೇ ಒಂದು ಮಾದರಿಯಲ್ಲಿ ಹತ್ಯೆಯನ್ನು ಮಾಡಿದಂತೆ. ಅಂದರೆ ತನ್ನ ಹೆಂಡತಿಯ ದೇಹವನ್ನು ಕತ್ತರಿಸಿ ಕುದಿಸಿ ಒಣಗಿಸಿ ಸುಟ್ಟು ಹಾಕಿದಂತೆ. ಬಳಿಕ ಬೂದಿಯನ್ನು ಒಳಚರಂಡಿ ಮ್ಯಾನ್ಹೋಲ್ನಲ್ಲಿ ಬೆರೆಸಿ ಉಳಿದ ಮೂಳೆಗಳನ್ನು ತುಣುಕುಗಳು ಸಿಗಬಾರ್ದು ಅಂತ ಹೇಳಿಬಿಟ್ಟು ಜಿಲಾಲಗೂಡ ಕೊಳಕ್ಕೆ ಎಸೆದಿದ್ದಂತೆ. ಇನ್ನು ಇದಕ್ಕೂ ಮುನ್ನ ಮಾಧವಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲಾಲಗುಡ್ಡದ ನ್ಯೂ ವೆಂಕಟೇಶ್ವರ ಕಾಲೋನಿಯಲ್ಲಿರುವಂತಹ ಗುರುಮೂರ್ತಿ ಮತ್ತು ಮಾಧವಿ ವಾಸಿಸುವ ಮನೆ,
ಹಾಗೆಯೇ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ 3 ದಿನಗಳಿಂದ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ರಂತೆ. ಆಕೆ ಕೊಲೆ ಆಗಿರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡ ಇದ್ದರೆ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿನೂ ಕೂಡ ಇರಲಿಲ್ಲಂತೆ. ಹಾಗಾಗಿ ಆ ಒಂದು ಕಾಲೋನಿ ಅಕ್ಕಪಕ್ಕದಲ್ಲಿರುವಂತಹ ಒಳಚರಂಡಿಗಳು, ಮ್ಯಾನ್ಹೋಲ್ ಇವೆಲ್ಲವನ್ನು ಕೂಡ ನೋಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾಯಿದ್ರಂತೆ. ಜೊತೆಗೆ ಈ ಸಂದರ್ಭದಲ್ಲಿ ಆರೋಪಿಯ ಚಲನವಲನ ಆಧರಿಸಿ ಆತನನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ನಡೆಸಿದಂಥ ಸಂದರ್ಭದಲ್ಲಿ ಈತ ತಾನು ಮಾಡಿರುವಂಥ ಎಲ್ಲ ಕೃತ್ಯಗಳನ್ನು ಈಗ ಬಾಯ್ಬಿಟ್ಟಿದ್ದಾನೆ. ಸೊ ಪೊಲೀಸರು ಈಗ ಇನ್ನಷ್ಟು ವಿವರಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸದ್ಯ ಆರೋಪಿ ಇದೀಗ ಗುರುಮೂರ್ತಿ ಪೊಲೀಸರ ವಶದಲ್ಲಿದ್ದು ಆತನ ಮಕ್ಕಳನ್ನು ಅವರ ಅಜ್ಜಿ ಮನೆಯಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ಅಂದರೆ ದೇಶ ಕಾಯುವಂಥ ಒಬ್ಬ ಯೋಧ ಈ ರೀತಿಯಾಗಿ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಒಂದು ಹತ್ಯೆಯನ್ನು ಮಾಡಿ ಅದನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡಿ ಅದನ್ನು ಕುಕ್ಕರ್ನಲ್ಲಿ ಬೇಯಿಸಿ ತನ್ನ ಕ್ರೌರ್ಯವನ್ನು ಮಾಡಿದಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಜೊತೆಗೆ ದೇಶವನ್ನು ಕಾಯುವಂಥ ಸೈನಿಕ ಸೇನೆಯಿಂದ ನಿವೃತ್ತ ಆದ ಬಳಿಕ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಯಾವುದೇ ಪೂರ್ವಾಪರತೆ ತಿಳಿಯದೆ ಈ ಕೃತ್ಯವನ್ನು ನಡೆಸಿರುವಂಥದ್ದು ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಸೊ ನಿವೃತ್ತ ಯೋಧ ಮಾಡಿರುವಂಥ ಕೃತ್ಯ ಸರಿ ಇದೆಯೋ ಸರಿ ಇಲ್ವಾ ಅನ್ನುವಂಥ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.